ಬಾಗಲಕೋಟೆಯಲ್ಲಿ ಸಿಲಿಂಡರ್ ಸ್ಫೋಟಗೊಂಡು ಮೂವರಿಗೆ ಗಾಯಗಳಾಗಿದೆ. ಅಕ್ರಮವಾಗಿ ಸಂಗ್ರಹಿಸಿದ್ದಂತ ಮಿನಿ ಸಿಲಿಂಡರ್ಗಳು ಬ್ಲಾಸ್ಟ್ ಆಗಿದೆ. ಸಿಲಿಂಡರ್ ಸ್ಫೋಟದ ಭೀಕರ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಬಾದಾಮಿಯ ಶಿವಾಜಿ ಸರ್ಕಲ್ ಬಳಿ ನಡೆದಿರುವಂತಹ ದುರ್ಘಟನೆ ಇದು. ಅಂಗಡಿಯಲ್ಲಿ ಸಂಗ್ರಹಿಸಿಟ್ಟಿದ್ದಂತ 5 ಕೆಜಿ ಸಿಲಿಂಡರ್ಗಳು ಸ್ಫೋಟಗೊಂಡಿದೆ. ದಾದಾಫೀರ್ ಜಮಾದಾರ್ ಅನ್ನೋರಿಗೆ ಸೇರಿರುವಂತಹ ಅಂಗಡಿಯಲ್ಲಿ ಬ್ಲಾಸ್ಟ್ ಆಗಿರೋದು. ಹೊತ್ತಿ ಉರಿದಿದೆ ದಾದಾಫೀರ್ ಜಮಾದಾರ್ ಅವರ ಅಂಗಡಿ. ಗಾಯಾಳುಗಳು ಬಾದಾಮಿಯ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಸ್ಥಳಕ್ಕೆ ಬಾದಾಮಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಕಾರ್ಯಕ್ರಮವೊಂದಕ್ಕೆ ಭದ್ರತೆಗೆ ಅಂತ ಹೊರಟಿದ್ದಂತ ಹೋಮ್ ಗಾರ್ಡ್ಸ್ ಈ ಸಂದರ್ಭದಲ್ಲಿ ಅಂಗಡಿಯಲ್ಲಿ ಬೆಂಕಿಯನ್ನು ಕಂಡು ಮಾಲೀಕನನ್ನ ಕರೆಸಿದ್ರು. ಅಂಗಡಿ ಬಾಗಿಲು ತೆರಿತಾ ಇದ್ದಂತೆ ಭಯಾನಕ ಸ್ಫೋಟ ಸಂಭವಿಸಿದೆ. ಮೊಬೈಲ್ನಲ್ಲಿ ಆ ದೃಶ್ಯ ಸರಿಯಾಗಿದೆ, ಅದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಬಾಗಲಕೋಟೆಯಲ್ಲಿ ಸಿಲಿಂಡರ್ ಸ್ಫೋಟಗೊಂಡು ಮೂವರಿಗೆ ಗಾಯಗಳಾಗಿದೆ. ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಿ, ಬೆಂಕಿ ಕಾಣಿಸಿಕೊಂಡಿತ್ತು ಆರಂಭದಲ್ಲಿ. ಸೊ ಹಾಗಾಗಿ ತಕ್ಷಣವೇ ಅಂಗಡಿ ಮಾಲೀಕರನ್ನ ಕರೆದಿದ್ದಾರೆ. ಆತ ಬಾಗಿಲು ತೆರಿತಾ ಇದ್ದಂತೆ ಅಲ್ಲಿ ಭಾರಿ ಪ್ರಮಾಣದಲ್ಲಿ ಸ್ಫೋಟ ಸಂಭವಿಸಿದೆ. ಸ್ಫೋಟ ಸಂಭವಿಸುವಂತಹ ಸಂದರ್ಭದ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಸ್ವಲ್ಪದ್ರಲ್ಲಿ ಪಾರಾಗಿದ್ದಾರೆ. ಅಂಗಡಿ ಮಾಲೀಕರನ್ನ ಕರಿಬೇಕು ಅಂತ ಅಂದ್ರೆ ಹೊರ ಕರೆಯೋದಕ್ಕೆ ಹೋದಂತ ಹೋಮ್ ಗಾರ್ಡ್ ಸಿಬ್ಬಂದಿಗಳು ಸ್ವಲ್ಪದ್ರಲ್ಲಿ ಪಾರಾಗಿದ್ದಾರೆ. ಭಾರಿ ಪ್ರಮಾಣದ ಬ್ಲಾಸ್ಟ್ ಆಗಿದೆ. ಆ ಸಂದರ್ಭದಲ್ಲಿ 5 ಕೆಜಿ ಸಿಲಿಂಡರ್ಗಳು ಸ್ಫೋಟಗೊಂಡು ಈ ಒಂದು ಘಟನೆಯಾಗಿದೆ. ಅಕ್ರಮವಾಗಿ ಸಂಗ್ರಹಿಸಿದಂತ ಮಿನಿ ಸಿಲಿಂಡರ್ಗಳು ಅಂತ ಗೊತ್ತಾಗಿದೆ. ಬಾದಾಮಿಯ ಶಿವಾಜಿ ಸರ್ಕಲ್ ಬಳಿ ನಡೆದಿರುವಂತಹ ಘಟನೆ ಇದು. ಕಾರ್ಯಕ್ರಮವೊಂದಕ್ಕೆ ಭದ್ರತೆಯನ್ನ ನೀಡೋದಕ್ಕೆ ಅಂತ ಹೊರಟಿದ್ದಂತಹ ಹೋಮ್ ಗಾರ್ಡ್ಸ್ ಅಲ್ಲಿ ಬೆಂಕಿ ಹೊತ್ಕೊಂಡಿರೋದನ್ನ ನೋಡ್ತಾರೆ. ಹಾಗಾಗಿ ಅಂಗಡಿ ಮಾಲೀಕನನ್ನ ಕರೆಸಿದ್ರು, ಬೆಂಕಿ ಹೊತ್ಕೊಂಡಿದೆ ಅಂತ ಹೇಳಿ. ಆದ್ರೆ ಆತ ಬಾಗಿಲು ತೆರಿತಾ ಇದ್ದಂತೆ ಅಲ್ಲಿ ಭಾರಿ ಪ್ರಮಾಣದ ಸ್ಫೋಟ ಆಗಿದೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್. ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಲ್ಲಿಕಾರ್ಜುನ್, ಘಟನೆಗೆ ಏನ್ ಕಾರಣ, ಜೊತೆಗೆ ಗಾಯಗೊಂಡಿದ್ದಾರೆ, ಭಾರಿ ಪ್ರಮಾಣದಲ್ಲಿ ಸ್ಫೋಟಗೊಂಡಿದೆ, ಹಾಗಾಗಿ ಏನಾದ್ರೂ ಅವಘಡಗಳು ಯಾವ ಪ್ರಮಾಣದಲ್ಲಿ ಆಗಿದೆ, ಏನೆಲ್ಲ ಅಪ್ಡೇಟ್ ಗೊತ್ತಾಗ್ತಾ ಇದೆ? ಅದಕ್ಕೆ ಏನೋ ಒಂದು ಅಕ್ರಮವಾಗಿ ಸಂಗ್ರಹಿಸಿರುವಂತಹ ಸಿಲಿಂಡರ್ಗಳು ಸ್ಫೋಟಗೊಂಡ ಪರಿಣಾಮ 3 ಹೋಮಗಾರರು ಸೇರಿದಂತೆ ಅಂಗಡಿಯ ಮಾಲೀಕನು ಕೂಡ ಗಾಯಗೊಂಡಿರುವಂತಹ ಘಟನೆ ಇವತ್ತಿನ ದಿವಸ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ಪಟ್ಟಣದಲ್ಲಿ ನಡೆದಿರುವಂತದ್ದು. ಏನೊಂದು ಈ ಒಂದು ಅಂಗಡಿ ದಾದಾಫೀರ್ ಎಂಬುವರಿಗೆ ಸೇರಿರುವಂತದ್ದು. ನಗರದ ಶಿವಾಜಿ ಸರ್ಕಲ್ ಬಳಿ ಇರತಕ್ಕಂಥ ಮಾರ್ಕೆಟ್ ನಲ್ಲಿ ಇರತಕ್ಕಂಥ ಈ ಅಂಗಡಿಯಲ್ಲಿ ಅವರು ಒಂದು 4-5 ಸಿಲಿಂಡರ್ಗಳನ್ನ ಅಂದ್ರೆ 5 ಕೆಜಿ ಹೊಂದಿರತಕ್ಕಂಥ ಒಂದೊಂದು 5 ಕೆಜಿ ಹೊಂದಿರತಕ್ಕಂಥ ಸಿಲಿಂಡರ್ಗಳನ್ನ ಅಲ್ಲಿ ಅಕ್ರಮವಾಗಿ ಇರಿಸಿಕೊಂಡಿದ್ರು ಅನ್ನುವಂತ ಮಾಹಿತಿಗಳು ಪ್ರಾಥಮಿಕವಾಗಿ ಲಭ್ಯವಾಗಿರುವಂತದ್ದು. ಎಲ್ಲೋ ಒಂದು ಕಡೆ ಅನಿಲ ಸೋರಿಕೆಯಿಂದ ಆಗಿರಬಹುದು ಅನ್ನುವಂತ ಒಂದು ಪ್ರಾಥಮಿಕ ವರದಿ ಈಗಷ್ಟೇ ಕೇಳಿ ಬಂದಿರುವಂತದ್ದು. ಯಾವಾಗ ಅಲ್ಲಿ ಆರಂಭದಲ್ಲಿ ಒಂದು ಬೆಂಕಿ ಆರುತ್ತೋ ಅಂತ ಸಂದರ್ಭದಲ್ಲಿ ಏನಂತಾರೆ ಅಲ್ಲಿ ಅದನ್ನ ಬೆಂಕಿ ಹಚ್ಚಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಅದೇ ಸಂದರ್ಭದಲ್ಲಿ ಅದೇ ಮಾರ್ಗವಾಗಿ ಹೋಗ್ತಾ ಇರ್ತಕ್ಕಂಥ ಇನ್ನು ಹೋಮಗಾರ್ಡ್ಗಳು ಕೂಡ ಅದನ್ನ ಬೆಂಕಿ ಹಚ್ಚಲಿಕ್ಕೆ ಮುಂದಾಗ್ತಾರೆ. ಇನ್ನೇನು ಆ ಒಂದು ಅಂಗಡಿಗೆ ಅಷ್ಟರಲ್ಲಿ ಏನಂತಂದ್ರೆ ಮತ್ತಷ್ಟು ಏನಂತಂದ್ರೆ ಬಹಳಷ್ಟು ದೊಡ್ಡದಾಗಿರ್ತಕ್ಕಂಥ ಸ್ಫೋಟವು ಕೂಡ ಅಲ್ಲಿ ಆಗುತ್ತೆ. ಹೀಗಾಗಿ ಏನಂತಂದ್ರೆ ಅಲ್ಲಿಂದ ಅವರು ಆ ಸಂದರ್ಭದಲ್ಲಿ ಗಾಯಗೊಳ್ತಾರೆ. ಮತ್ತು ಒಂದೊಮ್ಮೆ ಇನ್ನೂ ಸಮೀಪದಲ್ಲಿ ಹೋದಂತ ಸಂದರ್ಭದಲ್ಲಿ ಬಹಳಷ್ಟು ದೊಡ್ಡ ಅನಾಹುತವೇ ಆಗಬಹುದಾಗಿತ್ತು. ಆದ್ರೆ ಇದನ್ನ ಅದೃಷ್ಟವಶಾತ್ ಇವತ್ತಿನ ದಿವಸ ಅವರು ಪಾರಾಗಿದ್ದಾರೆ ಅಂತ ನಾವು ಹೇಳ್ಬೇಕಾಗುತ್ತೆ. ಸದ್ಯದ ಒಂದು ಮಾಹಿತಿ ಪ್ರಕಾರ ಆ ಒಂದು ಅಂಗಡಿಯ ಮಾಲೀಕರಾಗಿರ್ತಕ್ಕಂಥ ದಾದಾಫೀರ್ ಸೇರಿದಂತೆ 3 ಹೋಮಗಾರ್ಡ್ ಸೇರಿ ಒಟ್ಟು 4 ಜನರು ಇವತ್ತಿನ ದಿವಸ ಗಾಯಗೊಂಡಂಥದ್ದು. ಅವರನ್ನ ತತ್ಕ್ಷಣವೇ ಏನಂತಂದ್ರೆ ಸ್ಥಳೀಯರು ಅಲ್ಲಿ ಬಾದಾಮಿ ಸರ್ಕಾರಿ ಆಸ್ಪತ್ರೆಗೆ ದಾಖಲನ್ನು ಮಾಡಿರುವಂಥದ್ದು ಮತ್ತು ಚಿಕಿತ್ಸೆಯನ್ನು ಕೂಡ ಅವರು ಪಡಿತಾ ಇರುವಂತದ್ದು. ಏನೋ ಒಂದು ಏಕಾಏಕಿ ಆಗಿರ್ತಕ್ಕಂಥ ಈ ಒಂದು ಘಟನೆ ಬಹಳಷ್ಟು ಏನಂತ ಸುತ್ತಮುತ್ತಲಿನ ವ್ಯಾಪ್ತಿಯಲ್ಲಿ ಅಂತ ಬಹಳಷ್ಟು ಆತಂಕವನ್ನ ಮೂಡಿಸಿರುವಂತದ್ದು. ಯಾಕೆ ಈ ರೀತಿಯಾದಂತಹ ಸಿಲಿಂಡರ್ಗಳನ್ನ ಅವರು ಇರಿಸಿಕೊಂಡಿದ್ರು ಅನ್ನುವಂಥದ್ದು ಕೂಡ ಈಗಾಗಲೇ ಚರ್ಚೆಗೆ ಗ್ರಾಸವಾಗಿರುವಂತದ್ದು. ಮತ್ತು ಸ್ಥಳಕ್ಕೆ ಬಾದಾಮಿ ಪೊಲೀಸರು ಕೂಡ ಆಗಮಿಸುವುದರ ಮೂಲಕ ಈಗಾಗಲೇ ಪರಿಶೀಲನೆಯನ್ನು ಕೂಡ ನಡೆಸ್ತಾ ಇರುವಂತದ್ದು. ಸಂಬಂಧಪಟ್ಟವರನ್ನು ಕೂಡ ವಿಚಾರಣೆ ಮಾಡಲಿಕ್ಕೆ ಕೂಡ ಅವರು ಮುಂದಾಗಿರುವಂತದ್ದು. ಒಟ್ಟಾರೆಯಾಗಿ ಏನು ಹೇಳ್ಬೇಕಂತಂದ್ರೆ ಅಕ್ರಮವಾಗಿ ಏನೊಂದು ಸಿಲಿಂಡರ್ಗಳನ್ನ ಯಾಕೆ ಗಿರಿಸಿಕೊಂಡಿರುವಂತದ್ದು ಬಹಳಷ್ಟು ಮುಖ್ಯವಾಗುತ್ತೆ. ಮತ್ತೆ ಯಾಕೆಂದ್ರೆ ಬಹಳಷ್ಟು ಜನನಿಬಿಡ ಅದೊಂದು ಪ್ರದೇಶವಾಗಿರುವಂತದ್ದು ಮತ್ತು ಮಾರ್ಕೆಟ್ ಆಗಿರುವಂತದ್ದು. ಒಂದೊಮ್ಮೆ ಬಹಳಷ್ಟು ಜನರು ಇದ್ದಂತ ಸಂದರ್ಭದಲ್ಲಿ ಆಗಿದ್ರೆ ಇನ್ನಷ್ಟು ಕೂಡ ಅನಾಹುತ ಆಗುವಂತ ಸಾಧ್ಯತೆ ಇತ್ತು.
ಅವ್ರು ಎಲ್ಲೋ ಒಂದು ಕಡೆ ಅದೃಷ್ಟವಶ ಜನರು ಕೂಡ ಪಾರಾಗಿದ್ದಾರೆ ಅಂತ ನಾವಿಲ್ಲಿ ಹೇಳಬೇಕಾಗುತ್ತೆ. ಒಟ್ಟಾರೆಯಾಗಿ ಸಂಪೂರ್ಣ ತನಿಖೆ ನಂತರಷ್ಟೇ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ದೊರೆಯಲಿದೆ ಅನ್ನುವಂಥದ್ದು ನಾವು ಹೇಳಬೇಕಾಗುತ್ತೆ. ಮಧುಕರ್, ಮಲ್ಲಿಕಾರ್ಜುನ್, ಅಂದ್ರೆ ಯಾವ ಅಂಗಡಿ ಅದು? ಅಂದ್ರೆ ಅಕ್ರಮವಾಗಿ ಅಲ್ಲಿ ಸಿಲಿಂಡರ್ಗಳನ್ನ ಇಟ್ಟಿದ್ರು ಅಂದ್ರೆ ಏನಾದ್ರು ರೀಫಿಲ್ಲಿಂಗ್ ಆಗ್ತಾ ಇತ್ತಾ? ಜೊತೆಗೆ ಆ ಸಂದರ್ಭದಲ್ಲಿ ಅಲ್ಲಿ ಎಷ್ಟು ಜನ ಇದ್ರು ಆ ಒಂದು ಸ್ಥಳದಲ್ಲಿ? ಬಹುತೇಕ ಇದು ಮಧುಕರ್ ಹೇಳ್ಬೇಕಂತಾರೆ ಸಮಯ 11 ಗಂಟೆ ಆಗಿರೋದ್ರಿಂದ ಯಾರು ಕೂಡ ಅಲ್ಲಿ ಇರ್ಲಿಲ್ಲ. ಯಾಕಂದ್ರೆ ಮಾರ್ಕೆಟ್ ಆಗಿರುವಂತ ಒಂದು ಸಂದರ್ಭ ಬೆಳಗಿನ ಅವಧಿ ಆಗಿರ್ಬೋದು ಅಥವಾ ಸಾಯಂಕಾಲದ ಅವಧಿ ಆಗಿದ್ರೆ ಇನ್ನಷ್ಟು ಅವಘಡ ಆಗುವಂತ ಸಾಧ್ಯತೆಗಳಿತ್ತು. 11 ಗಂಟೆ ಸುಮಾರು ಆಗಿರೋದ್ರಿಂದ ಹೀಗಾಗಿ ಯಾರು ಕೂಡ ಜನರಿರ್ಲಿಲ್ಲ. ಆದ್ರೆ ಸಣ್ಣ ಪ್ರಮಾಣದಲ್ಲಿ ಯಾವ ರೀತಿಯಾಗಿ ಅದು ಬೆಂಕಿ ಒಂದು ಕಂಡು ಬಂತು ಅಂತ ಸಂದರ್ಭದಲ್ಲಿ ಅಕ್ಕಪಕ್ಕದಲ್ಲಿ ಇರ್ತಂತವ್ರು ಅದನ್ನ ಬೆಂಕಿಯನ್ನು ಹೊಂದಿಸ್ಲಿಕ್ಕೆ ಮುಂದಾಗುವಂತ ಒಂದು ಪ್ರಯತ್ನವನ್ನ ಮಾಡ್ತಾರೆ. ಮತ್ತೆ ಇನ್ನೊಂದು ಅಲ್ಲಿ ರಸಮಂಜರಿ ಕಾರ್ಯಕ್ರಮ, ಅಕ್ಕಪಕ್ಕದಲ್ಲಿ ರಸಮಂಜರಿ ಕಾರ್ಯಕ್ರಮ ಇತ್ತು ಅಂತ ದೂರದಲ್ಲಿ. ಹೀಗಾಗಿ ಅದನ್ನ ಅಲ್ಲಿ ಹೋಮ್ಗಾರ್ಡ್ಸ್ಗಳು ಆ ಕಾರ್ಯಕ್ರಮಕ್ಕೆ ಹೋಗ್ಬೇಕಾಗಿತ್ತು. ಹೋಗುವಂತ ಸಂದರ್ಭದಲ್ಲಿ ಏಕಾಏಕಿ ಈ ರೀತಿಯಾದಂತಹ ಒಂದು ಬೆಂಕಿಯನ್ನ ಕಂಡಂತ ಅವರೆಲ್ಲರೂ ಸೇರಿ ಅಂತ ಅದನ್ನ ಬೆಂಕಿಯನ್ನು ಉಳಿಸ್ಲಿಕ್ಕೆ ಮುಂದಾಗ್ತಾರೆ. ಆದ್ರೆ ಇನ್ನೂ ಕೂಡ ಅವ್ರು ಇನ್ನೂ ಆ ಪೂರ್ವ ಸ್ಥಳಕ್ಕೆ ಹೋಗದೆ ನಾವು ದೃಶ್ಯದಲ್ಲೂ ಕೂಡ ನೋಡ್ಬೋದು. ಬಸ್ ದೊಡ್ಡ ಪ್ರಮಾಣದ ಒಂದು ಸ್ಫೋಟವನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಇನ್ನೇನು ಅದಕ್ಕೆ ಹೋಗ್ಬೇಕು ಅನ್ನುವಷ್ಟರಲ್ಲೇ ಏನಂತಂದ್ರೆ ಅದಾಗಿರುವಂತದ್ದು ಅಲ್ಲಿಂದಲೇ ಅವರು ಚದುರುವಂತ ಒಂದು ಕೆಲಸವನ್ನು ಕೂಡ ಮಾಡ್ತಾರೆ. ಹೀಗಾಗಿ ಏನಂತಾರೆ ಇನ್ನೂ ಒಂದು ಕಡೆ ಈಗ ಕೆಲವೊಂದಿಷ್ಟು ಮಾರಾಟವನ್ನು ಮಾಡ್ಲಿಕ್ಕೆ ಅವರು ಅಂಗಡಿಯಲ್ಲಿ ಇಟ್ಕೊಂಡಿದ್ರು ಅನ್ನೋ ಮಾಹಿತಿಗಳು ಕೂಡ ಪ್ರಾಥಮಿಕವಾಗಿ ಲಭ್ಯವಾಗಿರುವಂತದ್ದು. ಆದ್ರೆ ಎಲ್ಲೋ ಒಂದು ಕಡೆ ರೀಫಿಲ್ಲಿಂಗ್ ನಡೀತಾ ಇತ್ತಾ ಅನ್ನುವಂಥದ್ದು ಕೂಡ ಈಗ ಅದನ್ನು ಪರಿಶೀಲನೆ ನಂತರ ಎಷ್ಟೇ ಗೊತ್ತಾಗುತ್ತೆ. ಒಟ್ಟಾರೆಯಾಗಿ ಏನಂತಾರೆ ಈ ರೀತಿಯಾದಂತ ದೊಡ್ಡ ಪ್ರಮಾಣದ ಸ್ಫೋಟ ಆಗ್ಬೇಕಾದ್ರೆ ಏನಾಗಬೇಕಾಗಿತ್ತು ಅನ್ನೋಂಥದ್ದು ಕೂಡ ಇವತ್ತಿನ ದಿವಸ ಆ ಒಂದು ಪೊಲೀಸರ ಪರಿಶೀಲನೆ ನಂತರ ಎಷ್ಟೇ ಗೊತ್ತಾಗಲಿದೆ. ಒಟ್ಟಾರೆಯಾಗಿ ಈ ಒಂದು ಘಟನಾವಳಿಗಳನ್ನು ನೋಡಿದ ಸಂದರ್ಭದಲ್ಲಿ ಈ ಬಗ್ಗೆ ಸಂಪೂರ್ಣವಾದಂತಹ ತನಿಖೆ ಆಗಬೇಕು ಅನ್ನುವಂತ ಒಂದು ಸ್ಥಳೀಯರ ಒಂದು ಒತ್ತಾಯ ಕೂಡ ಇರುವಂತದ್ದು. ಪರಿಪೂರ್ಣ ಪರಿಶೀಲನೆ ನಂತರ ತನಿಖೆ ನಂತರಷ್ಟೇ ಸತ್ಯಾಸತ್ಯತೆ ಗೊತ್ತಾಗಲಿದೆ. ಮಧುಕರ್, ಮಲ್ಲಿಕಾರ್ಜುನ್, ಅಂದ್ರೆ ಗಾಯಗೊಂಡವರ ಸಿಚುಯೇಷನ್ ಹೇಗಿದೆ? ಅಂದ್ರೆ ಭಾರಿ ಪ್ರಮಾಣದಲ್ಲಿ ಅಲ್ಲಿ ಸ್ಫೋಟ ಸಂಭವಿಸಿರೋದ್ರಿಂದಾಗಿ ದೊಡ್ಡ ಪ್ರಮಾಣದಲ್ಲಿ ಗಾಯಗೊಂಡಿರುವಂತಹ ಸಾಧ್ಯತೆಗಳು ಕೂಡ ಇದ್ದಂಗಿದೆ. ಮಲ್ಲಿಕಾರ್ಜುನ್, ಈಗ ನಾವು ಸದ್ಯದೊಂದು ಮಾಹಿತಿ ಪ್ರಕಾರ ನೋಡಿದಾಗ ಮಧುಕರ್ ಅವರು ಏನಂತಂದ್ರೆ ಇವರು ಸ್ವಲ್ಪ ಅಂತ ದೂರದಲ್ಲಿರುವುದರಿಂದ ಎಲ್ಲೋ ಒಂದ್ ಕಡೆ ಅವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅಂತ ಮಾಹಿತಿಗಳು ಕೂಡ ಲಭ್ಯವಾಗಿರುವಂತದ್ದು. ಯಾಕಂದ್ರೆ ಒಂದೊಮ್ಮೆ ಅತಿ ಸಮೀಪದಲ್ಲಿ ಬಹಳಷ್ಟು ದೊಡ್ಡ ಅನಾಹುತವೇ ಸಂಭವಿಸ್ತಿತ್ತು. ಇನ್ನೂ ಕೂಡ ಏನಂತಾರೆ ಈಗಾಗಲೇ ಅದು ಏನಂತಾರೆ ಅಲ್ಲಿ ಸ್ಫೋಟ ಬೆಂಕಿಯೂ ಕೂಡ ಆವರಿಸಿರೋದ್ರಿಂದ ಹೀಗಾಗಿ ಇವರು ಕೂಡ ಸ್ವಲ್ಪ ದೂರನೇ ಇದ್ರು. ಇನ್ನೊಂದು ಸಮೀಪದಲ್ಲಿ ಹೋಗ್ಬೇಕನ್ನುವಷ್ಟರಲ್ಲೇ ಈ ಒಂದು ಅವಘಡ ಆಗಿರೋದ್ರಲ್ಲಿ ಎಲ್ಲೋ ಒಂದ್ ಕಡೆ ಅವರು ಪ್ರಾಣಾಪಾಯದಿಂದ ಪಾರಾಗಿರುವಂತದ್ದು ಮತ್ತು ಈಗಾಗಲೇ ಅವರು ಬಾದಾಮಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಂಡಿರುವಂತದ್ದು ಮತ್ತು ಅವ್ರಿಗೆ ಯಾವುದೇ ರೀತಿಯ ತೊಂದರೆ ಇಲ್ಲ ಅನ್ನುವಂಥದ್ದನ್ನು ಕೂಡ ಈಗ ವೈದ್ಯರು ಸ್ಪಷ್ಟ ನೀಡಿರುವಂತದ್ದು. ಮಧುಕರ, ಓಕೆ, ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.